ಹಾಯ್ ಹಲೋ ನಮಸ್ಕಾರ ಟಿವಿ ನೈನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಜಗ್ಗಿನ್. ಇವತ್ತು ನಮ್ಮ ಜೊತೆ ಇಬ್ಬರು ಮೇರು ನಟರಿದ್ದಾರೆ. ಒಬ್ಬರು ನಟ ಸಾರ್ವಭೌಮನ ಮಗ, ಇನ್ನೊಬ್ಬರು ನಾಟ್ಯ ಸಾರ್ವಭೌಮನ ಮಗ. ಎಸ್, ಅಫ್ಕೋರ್ಸ್ ಈ ಮಾತು ಹೇಳಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ಅವರು ಒಬ್ಬರು ಶಿವಣ್ಣ, ಇನ್ನೊಬ್ಬರು ಪ್ರಭುದೇವ್ ಸರ್. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಣ್ಣ, ಅದೇ ಇಂಟ್ರೊಡಕ್ಷನ್ ಕೊಡುವಾಗಲೇ ಹೇಳ್ತಾ ಇದ್ದೆ, ಸೊ ಈ ಕಾಂಬಿನೇಷನ್ನೇ ತುಂಬ ಸ್ಪೆಷಲ್ಲು. ಸಹಜವಾಗಿ ಅದು ಕರಟಕ ಧಮನಕ. ಈ ಕಾಂಬಿನೇಷನಲ್ಲಿ ಹೆಂಗೆ ಸ್ಪೆಷಲ್ ಆಗಿರುತ್ತೆ ಅನ್ನೋವಂಥದ್ದು. ಒಂದು ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ಫಸ್ಟ್ ಟೈಮ್ ಪ್ರಭುದೇವ ಸರ್ ಜೊತೆ ಮಾಡ್ತಿರೋದು ಒಂದು ಅದು ಸ್ಪೆಷಲ್. ಆಮೇಲೆ ಫಸ್ಟ್ ಟೈಮ್ ನಾನು ಯೋಗರಾಜ್ ಭಟ್ ಅವ್ರ ಫಿಲ್ಮ್ ಮಾಡ್ತೀನಿ. ಯೋಗರಾಜ್ ಭಟ್ ಡೈರೆಕ್ಷನ್ ನಂಗೆ ತುಂಬ ಇಷ್ಟ. ಅವ್ರ ಸಿನಿಮಾನ ಬೇಸಿಕ್ಕಾಗಿ ಅವರು ಈ ಗೋಸ್ ಆನ್ ಮೋರ್ ಆಫ್ ಏನು ಒಂದು ಹ್ಯೂಮರ್ಲಿ ಒಂದು ಫಿಲಾಸಫಿಕಲ್ ಟಚ್ ಕೊಡ್ತಾ ಹೋಗ್ತಾರೆ. ಜೀವನದ ಒಂದು ಫೀಲಿಂಗ್ ಬಗ್ಗೆ ಭಾಳ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ ಅವರು. ಅಂದರೆ ಅದು ಬಂದ್ಬಿಟ್ಟು ಒಂದೊಂದ್ಸತಿ ಪ್ರಾಣಿಗೂ ಹೋಲಿಸ್ತಾರೆ, ಅದು ಮನುಷ್ಯರಲ್ಲೂ ಹೋಲಿಸ್ತಾರೆ. ಸೊ ಎರಡನ್ನೂ ಈಕ್ವಲೈಸ್ ಮಾಡಿ ಒಂದು ಹೇಳೋಂಥ ಡೈರೆಕ್ಟರ್ ಅವರು ಭಾಳ ಅದ್ಭುತವಾಗಿ ಈ ಹ್ಯೂಮನ್ ಎಮೋಷನ್ಸ್ನ ಭಾಳ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾರೆ. ಅದೊಂದು. ಇನ್ನೊಂದು, ಪ್ರಭು ಸರ್ ತಂದೆ ಸುಂದರಮ್ಮ ಅವರು ನಮ್ಮ ಫಾದರು, ಅವರು ಆತ್ಮೀಯರು, ಅವರು ಚೆನ್ನಾಗಿ ಗೊತ್ತಿರೋರು. ಆ್ಯಂಡ್ ಮೋರ್ ಓವರ್ ಅವರು ಅಪ್ಪಾಜಿ ಸಾಂಗ್ನ ಕೊರಿಯೋಗ್ರಾಫ್ ಮಾಡಬೇಕು ಮನೆಗೆ ಬಂದು ಡ್ಯಾನ್ಸ್ ಮಾಡಿ ಹೇಳ್ಕೊಡ್ತಿದ್ರು. ಅವಾಗ ನಾವು ನೋಡ್ತಾ ಇದ್ದೋ, ನಮಗೆ ಗೊತ್ತಿಲ್ಲ, ನಮಗೇನು ಸುಂದರಮ್ ಸರ್ ಓಕೆ ನಮ್ಗೆ ಗೊತ್ತು, ಅವ್ರು ಮೂಗರಿಂದ ಬಂದಿದ್ದಾರೆ, ಮೈಸೂರು ಕಡೆಯವರು. ಸರಿ, ಆಮೇಲೆ ನೆಕ್ಸ್ಟ್ ಪ್ರಭುದೇವ ಗೊತ್ತಾಯಿತು. ಯಾಕಂದರೆ ಅವರು ತಮಿಳ್ ಫಿಲ್ಮ್ಸಲ್ಲಿ ನೋಡ್ತಾ ಇದ್ದೋ, ಅವ್ರು ಡ್ಯಾನ್ಸು ಗಿನ್ಸು ಏನೇ ಹಿಂಗೆ ಆಡ್ತಾರೆ ಸೇಮ್. ಅಂದರೆ ನಮಗೇನು ಖುಷಿ ಅಂದರೆ ನಮಗೆ ಅವ್ರ ಫ್ಯಾಮಿಲಿ ಬೇರೆ ಅಲ್ಲ, ನಮ್ಗೆ ಆಲ್ಮೋಸ್ಟ್ ಗೊತ್ತಿರೋ ಫ್ಯಾಮಿಲಿ. ಅದೊಂದು ನನಗೆ ಒಂದು ಅಟ್ಯಾಚ್ಮೆಂಟ್. ಸೊ ಅದಕ್ಕೆ ಈ ಫಿಲ್ಮ್ ನನಗೆ ಸ್ಪೆಷಲ್. ಯಾಕಂದರೆ ಅವ್ರ ಜೊತೆಲಿ ಮಾಡೋದು ಫ್ಯಾಮಿಲಿ ಬಾಂಡಿಂಗ್ ಒಂದಿದೆ. ಆ್ಯಂಡ್ ಲಾಸ್ಟ್ ಫಿಲ್ಮ್ ಮಾಡಿದ್ದು ಅಪ್ಪು ಜೊತೆಲಿ. ಅಪ್ಪು ಜೊತೆ ಮಾಡಬೇಕಾ ಒಂದು ಫಿಲಮ್ಲಿ ಲಕ್ಕಿ ಮ್ಯಾನ್ ಅಂತ ಒಂದು ಫಿಲಮ್ ಅವ್ರ ತಮ್ಮನೇ ಡೈರೆಕ್ಟ್ ಮಾಡ್ತಾರೆ. ಅದರಲ್ಲಿ ಅವರು ಒಂದು ಸಾಂಗ್ ಇದರಲ್ಲಿ ಬಂದು ಶೇರ್ಡ್ ದ ಸ್ಕ್ರೀನ್ ಸ್ಪೇಸ್. ನಂಗೆ ಅದೊಂದು ಒಂದು 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 ಇಂಟರ್ನಲ್ ಫೀಲಿಂಗ್ ಅಂದರೆ ದಟ್ ನನಗೆ ಒಂದು ಅಪ್ಪು ಜೊತೆಲಿ ಆ್ಯಕ್ಟ್ ಮಾಡಿದ್ರು, ನನ್ನ ಜೊತೆಲಿ ಇವರ ಮಾಡ್ತಾರೆ, ನಮಗೊಂದು ಖುಷಿಯಾದ ವಿಷಯ. ಪ್ರಭು ಸರ್, ಅದೇ ನಿಮಗೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ಸೊ ಫ್ಯಾಮಿಲಿ ಬಾಂಡಿಂಗ್ ಕೂಡ ಇರುವಂಥದ್ದು. ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ಅನ್ನುವಂಥದ್ದು ಸರ್? ಭಯಂಕರ ಸ್ಪೆಷಲ್ ನಮಗೆ. ಅಂದರೆ ಸಾರ್ ಹೇಳ್ದಂಗೆ ನನಗೆ ಮಾತ್ರ ಅವ್ರ ಜೊತೆಲಿ ಮಾಡಿದ್ದು ಬಂದು ಡಬಲ್ ಸ್ಪೆಷಲ್, ಡಬಲ್ ಧಮಾಕಲ್ಲಂಗೆ. ಇಟ್ಸ್ ಬಿಕಾಸ್ ಆಲ್ವೇಸ್ ನಾವು ಕೇಳಿದ್ದೀನಿ ಸರ್ ಬಗ್ಗೆ ನಾನು. ಬಟ್ ಈ ಪಿಕ್ಚರ್ ಮಾಡುವಾಗ ಮಾತ್ರ ನಾನು ಸ್ಟ್ರೈಟಾಗಿ ನೋಡಿದೆ. ಸಚ್ ಎ ಹಂಬಲ್ ಪರ್ಸನ್, ಇಷ್ಟು ಒಳ್ಳೆಯವರು. ಐ ಮೀನ್ ಗ್ರೇಟ್ ಇನ್ಸ್ಪಿರೇಷನ್. ನನಗೆ ಮಾತ್ರ ಇಲ್ಲ, ಅವ್ರ ಜೊತೆಗೆ ಯಾರು ವರ್ಕ್ ಮಾಡಿದ್ರು ಫಸ್ಟ್ ಟೈಮ್ ಎಲ್ಲರಿಗೂ ಸರ್ ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್. ಹೆಂಗಿರಬೇಕು, ಐ ಮೀನ್ ಐ ಫಾಲೋಡ್ ಸರ್. ನೀನು ನೋಡ್ತಾನೆ ಇರ್ತೀನಿ ಏನು ಅವ್ರು ಹೆಂಗೆ ಮಾತಾಡ್ತಾರೆ, ಯಾರ ಜೊತೆಗೆ ಹೆಂಗೆ ಅವರು ಎಲ್ಲರೂ ಮಿಂಗಲ್ ಆಯ್ತಾರೆ. ಈಸ್ ಎ ಗ್ರೇಟ್ ಇನ್ಸ್ಪಿರೇಷನ್. ದಟ್ಸ್ ವಾಟ್. ಪ್ರಭು ಸರ್, ಅದೇ ಫಸ್ಟು ಕತೆ ಕೇಳಿದಾಗ ಜೊತೆಗೆ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡೋದು ಅಂತಂದಾಗ ನಿಮಗೆ ಸ್ಟ್ರೈಕ್ ಆಗಿದ್ದಂಥ ಒಂದು ವೆರಿ ಹ್ಯಾಪಿ, ಭಯಂಕರ ಹ್ಯಾಪಿ. ನನಗೆ ಮಾತ್ರ ಫಸ್ಟ್ ಮಾತ್ರ ಈ ಪಿಕ್ಚರ್ಲಿ ಮಾಡುವಾಗ ಪಿಕ್ಚರ್ಲಿ ಆ್ಯಕ್ಟ್ ಹೆಂಗೆ ಮಾಡ್ದಾನೆ ಅಂತ ಗೊತ್ತಿಲ್ಲ, ಬಟ್ ಅವ್ರದ್ದು ಮಾತ್ರ ಒಳ್ಳೆ ಹುಡುಗಪ್ಪ ಅಂತ ಅನಿಸ್ಬೇಕು ಮಾತ್ರ ನಂಗೆ ಮೈಂಡ್ಲಿ ಇತ್ತು. ಹಾಗೆ ಅಪ್ಪ ಏನಂದ್ರೆ ಅವ್ರ ತಯಿಂದ ನಮ್ಮ ಒಳ್ಳೆ ಹುಡುಗ ಅಂತ ಅನ್ಸ್ಕೋಬೇಕು ಅಂತ ನನ್ನ. ಶಿವಣ್ಣ ಎಂಥ ದೊಡ್ಡ ಮಾತು ಹೇಳಿದರು. ಸೊ ಅಂದರೆ ಆ ಥರ ನಿಮ್ಮನ್ನು ಅವರು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಂಥ ಸಂದರ್ಭ, ಸೊ ಅದೆಲ್ಲವೂ ಕೂಡ ಅಂದರೆ ಜರ್ನಿಲಿ ಎಷ್ಟು ಸ್ಪೆಷಲ್ ಆಗಿ ದೊಡ್ಡತನ ಅವ್ರದ್ದು ಅಷ್ಟೇ. ಯಾಕಂದರೆ ತುಂಬಿದ ಕೂಡ ತುಳ್ಕಳ ಅಂತಾರೆ. ಅಂದರೆ ಅವ್ರು ಮಾತಾಡೋ ಮಾತುಗಳನ್ನೇ ಗೊತ್ತಾಗುತ್ತೆ. ಪಾಪ ಅವರು ಆಲ್ರೆಡಿ ಈಸ್ ಪ್ರೂವ್ಡ್. ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಫ್ಯಾಂಟಾಸ್ಟಿಕ್ ಡ್ಯಾನ್ಸರು, ಫ್ಯಾಂಟಾಸ್ಟಿಕ್ ಡೈರೆಕ್ಟರು. ಈಸ್ ಪ್ರೂವ್ಡ್ ಇನ್ ಆಲ್. ಎಲ್ಲ ಯಾವ್ದು ನೋಡಿ, ಅದಕ್ಕೆ ದೇವ್ರು ಸಕ್ಸಸ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೊರಿಯೋಗ್ರಾಫಿಲಿ ಸಕ್ಸಸ್ ಕೊಟ್ಟಿದ್ದಾರೆ, ಆ್ಯಕ್ಟಿಂಗ್ಲಿ ಸಕ್ಸಸ್ ಕೊಟ್ಟಿದ್ದಾರೆ, ಡೈರೆಕ್ಷನ್ಲಿ ಸಕ್ಸಸ್ ಕೊಟ್ಟಿದ್ದಾರೆ. ಇನ್ನೇನು ಬೇಕು? ಮತ್ತು ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳಿದ್ರೆ ನಾವು ಇರೋದ್ರಿಂದ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ನಮಗೆ ಇದಿದೆಯೋ ಅಲ್ಲೆಲ್ಲ ಅವರು ಆನ್ ದ ಸ್ಪಾಟ್ ಹೌದು ಸರಿ ಸ್ವಲ್ಪ ಜಾಸ್ತಿ ಆ ಡಿಸ್ಕಷನ್ ನಡೀತಾ ಇತ್ತು. ಅವಾಗ ಇದೋಗಿ ಯೋಗರಾಜ್ ಭಟ್ ಹತ್ರ ಹೇಳಿದಾಗ ಅದು ನಾವು ಎಷ್ಟು ನಾವು ಮ್ಯಾಕ್ಸಿಮಮ್ ಒಂದು ಕೋಆಪ್ರೇಷನ್ ಮಾಡಬೇಕು. ಯಾಕಂದರೆ ಯೋಗರಾಜ್ ಭಟ್ ಅವ್ರ ಕತೆ ನಾವು ಅದನ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ. ಯಾಕಂದರೆ ವಿಷನ್ ಯಾವಾಗಲೂ ಅಷ್ಟೇ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿಬಡೀಸ್. ಬಟ್ ಡೌಟ್ಸ್ ಅಂತ ಬಂದಾಗ ಒಂದು ಅದು ಕರೆಕ್ಟಾಗಿ ಅವ್ರಿಗೆ ಕನ್ವಿನ್ಸ್ ಆಗಬೇಕು. ಇಲ್ಲಾಂದರೆ ನಮ್ಮ ಪಾಡಿಗೆ ನಮಗೇನು, ನಮ್ಮದೇ ತಪ್ಪಿರ್ಬೋದು, ಮಾಡಿಬಿಟ್ಟು ಹೊಂಟೋಗ್ಬಿಡ್ತೀವಿ. ಬಟ್ ಅಂಥ ವಿಷಯದಲ್ಲಿ ಪ್ರಭು ಸರ್ ದ ವೇ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಮೀ. ಆ್ಯಂಡ್ ಮೋರ್ ಓವರ್ ಅವರು ನನಗೇನು ಅನಿಸಿದೆ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನೇನೋ ಫಸ್ಟ್ ಟೈಮ್ ಅವ್ರ ಜೊತೆ ಮಾಡ್ತೀನಿ ಅಂತ ಅನಿಸಿಲ್ಲ. ತುಂಬ ಲೀಲಾಜಾಲವಾಗಿತ್ತು. ಐ ಥಿಂಕ್ ಏನೋ ಒಂದು ಬಾಂಡಿಂಗ್ ಇದೆ, ಒಂದು ಕನೆಕ್ಷನ್ ಇದೆ ನಮಗೆ. ಪ್ರೀತಿ
ವಿಶ್ವಾಸ, ನಂಬಿಕೆ ಒಬ್ರಿಗೊಬ್ರ ಮೇಲೆ. ಐ ಥಿಂಕ್ ದಟ್ ಒನ್ ಪುಲ್ಡ್ ಅಸ್ ಟುಗೆದರ್.